ನೀವು ಎಷ್ಟೇ ಪ್ರಯತ್ನ ಮಾಡ್ತಿದ್ರು, ಎಷ್ಟೇ ಸೇವೆ ಮಾಡ್ತಿದ್ರು, ಎಷ್ಟೇ ಜಪ ಮಾಡ್ತಿದ್ರು, ನಿಮ್ಗೆ ಭಕ್ತಿಯಲ್ಲಿ ಅಸಂತೃಪ್ತಿ ಅನ್ನೋದಿದ್ಯಾ? ಆ ಅಸಂತೃಪ್ತಿಗೆ ಕಾರಣಗಳಿದೆ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರದೋಕ್ಷತೆ ಅಹೈತುಕ್ಯ ಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಈ ಶ್ಲೋಕದಲ್ಲಿ ನಿಮ್ಮ ಆ ಅಸಂತೃಪ್ತಿಗೆ 2 ಕಾರಣಗಳನ್ನ ಹೇಳಿದ್ದಾರೆ. ಭಕ್ತಿಯಲ್ದಿರ ನೀವು ಬೇರೆ ಯಾವ್ದ್ರಿಂದನೂ ಇನ್ಫ್ಲೂಯೆನ್ಸ್ ಆಗ್ಬಾರ್ದು. ಹಾಗೆ ಇನ್ನೊಂದು, ನಿಮ್ಮ ಉದ್ದೇಶಗಳೆಲ್ಲವೂ ಪ್ಯೂರ್ ಆಗಿರ್ಬೇಕು. ಸ್ವಾರ್ಥದ ಒಂದು ಬಯಕೆಗಳು ಅಥವಾ ಉದ್ದೇಶಗಳು ಯಾವುದೇ ಇರಬಾರ್ದು. ಅಷ್ಟೇ ಅಲ್ದಿರ ಭಕ್ತಿಯಲ್ಲಿ ನಿರಂತರವಾಗಿರ್ಬೇಕು. ಒಂದು ಕನ್ಸಿಸ್ಟೆನ್ಸಿ ಅನ್ನೋದನ್ನ ನಾವು ಮೇಂಟೈನ್ ಮಾಡಬೇಕು. ನಾವು ಯಾವಾಗ ಆ ಕನ್ಸಿಸ್ಟೆನ್ಸಿಯನ್ನ ಬಿಡ್ತೀವಿ, ನಮ್ಗೆ ಈ ಅಸಂತೃಪ್ತಿ ಬರ್ತಾನೆ ಇರುತ್ತೆ. ನಾವು ಭಕ್ತಿಯಲ್ಲಿ ಮಾಡುವಂತ ಸಾಧನೆ ರೆಗ್ಯುಲರ್ ಆಗಿರ್ಬೇಕು. ಹಾಗೇನೆ ಸೇವೆ ನಿರಂತರವಾಗಿರ್ಬೇಕು. ಅಷ್ಟೇ ಅಲ್ದಿರ ಯಾವಾಗ ನಮ್ಮ ಉದ್ದೇಶಗಳು ನಿಷ್ಕಲ್ಮಶವಾಗಿರುತ್ತೆ, ಪ್ಯೂರ್ ಆಗಿರುತ್ತೆ, ನಮಗೆ ಆಗ ಆ ಅಸಂತೃಪ್ತಿ ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ. ಹರೇ ಕೃಷ್ಣ.